ಸಿಗರೆಟ್ ವಿಷಯವಾಗಿ ಪೊಲೀಸರು ಸಾರ್ವಜನಿಕರ ಮೇಲೆ ತಮ್ಮ ದರ್ಪವನ್ನು ತೋರಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಾರ್ವಜನಿಕರ ಮೇಲೆ ದರ್ಪವನ್ನು ತೋರಿಸ್ತಾ ಇರುವಂತಹ ವಿಡಿಯೋನ ಕೂಡ ನಮಗೆ ಲಭ್ಯವಾಗಿದೆ. ನೋಡ್ತಾ ಇರಬಹುದು ನೀವು. ಸಿಗರೆಟ್ ನೆಪದಲ್ಲಿ ಪೊಲೀಸರು ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಸಿಗರೆಟ್ ಸೇದಿದ್ರು ಅನ್ನೋ ನೆಪದಲ್ಲಿ ಹೊಡಿತಾ ಇದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೆಟ್ ನಿಷೇಧ ಹಿನ್ನೆಲೆ, ಹೌದು ನಿಷೇಧ ಇದೆ ಸಾರ್ವಜನಿಕ ವಲಯದಲ್ಲಿ ಸಿಗರೆಟ್ ಅನ್ನ ಸೇದಬಾರದು ಅಂತ. ಆದರೆ ಸಿಗರೆಟ್ ಸೇದ್ತಾ ಇರೋ ಮೇಲೆ ಪೊಲೀಸರು ಗೂಂಡಾಗಿರಿಯನ್ನ ಮಾಡಿದ್ದಾರೆ. ಸಿಗರೆಟ್ ಸೇದ್ತಾ ಇರುವಂತಹ ವ್ಯಕ್ತಿ ಮೇಲೆ ಪೊಲೀಸರು ತಮ್ಮ ಗೂಂಡಾಗಿರಿಯನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಪೊಲೀಸರ ದರ್ಪದ ವಿಡಿಯೋ ಈಗ ನಮಗೆ ಲಭ್ಯವಾಗಿದೆ. ಸಿಗರೆಟ್ ಖರೀದಿ ಮಾಡುತ್ತಿದ್ದ ಗ್ರಾಹಕನಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ ಪೊಲೀಸ್ ಪೇದೆಯೊಬ್ಬರು. ನೆಲಕ್ಕೆ ಬೀಳಿಸಿ ದರ್ಪವನ್ನ ತೋರಿರುವ ಪೊಲೀಸರ ಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಗರೆಟ್ ನೆಪದಲ್ಲಿ ಪೊಲೀಸರು ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೆಟ್ ನಿಷೇಧ ಹಿನ್ನೆಲೆ ಇದೆ. ಹೌದು, ಸಾರ್ವಜನಿಕ ಸ್ಥಳದಲ್ಲಿ ಸಿಗರೆಟ್ ಸೇದಬಾರದು ಅನ್ನೋ ನಿಯಮ ಇದೆ. ಆದರೂ ಸಾರ್ವಜನಿಕ ವಲಯದಲ್ಲಿ ಒಬ್ಬ ವ್ಯಕ್ತಿ ಸಿಗರೇಟ್ ಅನ್ನ ಖರೀದಿ ಮಾಡ್ತಾ ಇದ್ದ ಶಾಪ್ನಲ್ಲಿ ಸಿಗರೇಟ್ ಅನ್ನ ಖರೀದಿ ಮಾಡ್ತಾ ಇದ್ದಂತಹ ವೇಳೆಯಲ್ಲಿ ಪೊಲೀಸ್ ಪೇದೆಯೊಬ್ಬರು ಆತನಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಲ್ಲದೆ ನೆಲಕ್ಕೆ ಬೀಳಿಸಿ ಹೊಡೆದು ತಮ್ಮ ದರ್ಪವನ್ನ ತೋರಿದ್ದಾರೆ. ಇಟ್ಸ್ ನಾಟ್ ಗುಡ್. ಇದು ಒಳ್ಳೆಯದಲ್ಲ. ಇಲ್ಲಿ ಸ್ಮೋಕಿಂಗ್ ಝೋನ್ ಅಂತ ಇಲ್ಲ. ಇದು ಸಾರ್ವಜನಿಕ ವಲಯ, ನೀವು ಸೇದಬಾರದು ಅಂತ ಹೇಳಬಹುದಾಗಿತ್ತು. ಸಿಗರೇಟ್ ಸೇದೋದಕ್ಕೆ ಅಂತಾನೆ ಪ್ರತ್ಯೇಕ ವ್ಯವಸ್ಥೆಗಳಿರ್ತವೆ, ಸ್ಮೋಕಿಂಗ್ ಝೋನ್ ಅಂತ ಇರ್ತವೆ. ಅಲ್ಲಿ ಹೋಗಿ ನೀವು ಸಿಗರೇಟ್ ಅನ್ನ ಸೇದಿ ಅಂತ ಹೇಳಬಹುದಾಗಿತ್ತು. ಸಮಯದಲ್ಲಿ ಪೊಲೀಸ್ ಪೇದೆಯೊಬ್ಬರು ಆತನಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಕಪಾಳ ಮೋಕ್ಷವನ್ನ ಮಾಡಿದ್ದಲ್ಲದೆ ನೆಲಕ್ಕೆ ಬೀಳಿಸಿ ತಮ್ಮ ದರ್ಪವನ್ನ ತೋರಿದ್ದಾರೆ ಪೊಲೀಸರು. ಇದು ಸರಿಯಾದ ರೀತಿಯಲ್ಲ. ತಿಳಿ ಹೇಳಿ ಸಾರ್ವಜನಿಕರಿಗೆ. ನೀವು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀರಿ. ಬುದ್ಧಿವಾದವನ್ನ ಹೇಳುವಂತಹ ನಿಟ್ಟಿನಲ್ಲಿ ನೀವು ಅವರಿಗೆ ಹೊಡೆಯೋದು ತರವಲ್ಲ. ಅವರಿಗೆ ಬುದ್ಧಿಯನ್ನ ಹೇಳಿ ನೀವು ಸೇದಬಾರದು, ಇಲ್ಲಿ ಸಾರ್ವಜನಿಕ ವಲಯ ಇದೆ, ಸ್ಮೋಕಿಂಗ್ ಝೋನ್ ಬೇರೆ ಇದೆ, ಅಲ್ಲಿ ಹೋಗಿ ಸೇದಿ ಅಂತ ಹೇಳಬೇಕೇ ಹೊರತು ನೀವು ಹೊಡೆಯೋದು ಬಡಿಯೋದು ಅಲ್ಲ. ಅಷ್ಟು ಅವ್ರು ನಿಮ್ಮ ಮಾತು ಕೇಳದೇ ಇದ್ರೆ ಕೇಸನ್ನ ಫೈಲ್ ಮಾಡಿ ಅವರು ದಂಡವನ್ನ ಕಟ್ತಾರೆ. ಅದು ಬಿಟ್ಟು ಈ ರೀತಿ ದರ್ಪವನ್ನ ತೋರೋದು ಸಮಂಜಸವಲ್ಲ ಅನ್ನೋದು ನಮ್ಮ ವಾದವಾಗಿದೆ.